ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಡೇ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ. ಪ್ಲೀಸ್ ದಯವಿಟ್ಟು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದಂತೂ ಮರಿಬೇಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಆಯ್ತಾ ನೋಡಿ, ಎಳ್ಳೀರು ಕುಡ್ಕೊಂಡು ಗಂಜಿ ತಿನ್ಕೊಂಡು ಆಟ ಆಡ್ತಿದ್ದಾಳೆ ಅವಳ ಪಾಡಿಗಳು. ನೋಡಿ ಗಾಯ್ಸ್, ಹಾಯ್ ಮಾಡು ಮೈತಾ ಎಲ್ಲರಿಗೂ. ಮೈತಾ ಹಾಯ್ ಮಾಡಿ ಎಲ್ಲರಿಗೂ. ಇಲ್ಲಿ ನೋಡಿ ಮೈತಾ, ಇಲ್ಲಿ ನೋಡು. ನೋಡಿ ಗಾಯ್ಸ್, ಇದು ಮೈತಂಗೆ ಡೈಲಿ ಒಂದೊಂದು ಎಳ್ಳೀರು ಕುಡಿತಾಳೆ ಬೆಳಗ್ಗೆ ಎದ್ದು. ಮೈತಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ಡೈಲಿ ಒಂದೊಂದು ಎಳ್ಳೀರು ಕುಡಿತಾ ಇರ್ತಾಳೆ ಅಲ್ವಾ ಮೈತಾ? ಮೈತಾ ಹಾಯ್ ಮಾಡು, ಹಾಯ್ ಮಾಡು, ಹಿಂಗೆ ಹಾಯ್ ಮಾಡು, ಹಾಯ್ ಮಾಡು. ನೋಡಿ ಜನರೇ, ಅಜ್ಜಿ ಪಾತ್ರೆ ತೊಳಿತವ್ರೆ ಗಾಯ್ಸ್. ಇವರೇ ನಮ್ಮ ಅಜ್ಜಿ, ಪಾತ್ರೆ ತೊಳಿತವ್ರೆ. ಮಾಡು. ಇವತ್ತ ನೆಲ ತೊಳಿಬೇಕು. ಇವತ್ತು ನಮ್ಮಪ್ಪ ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ದಾರೆ, ಹಂಗಾಗಿ ನೆಲ ತೊಳೆಯೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆಗ್ತವ್ರೆ ನೋಡಿ, ಚಿಂಕು ಚಿಕ್ಕ ಚಿಕ್ಕ ಚಿಂಕು ನೋಡಿ ಗಾಯ್ಸ್, ಮನೆ ತುಂಬ ಓಡಾಡ್ತಾ ಇರ್ತಾಳೆ ಚಿಂಕು. ಒಂದು ಜಾಗದಲ್ಲಿ ಇರಲ್ಲ ಇವಳು. ನೋಡಿ ಗಾಯ್ಸ್, ಹೈ 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 ಹುಳಿಕನ್ 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 ಚಾಲು ಪಾಪು ಅದ ಹೈ ಹೈ. ಮಹಿತಾ ನಡೆಯೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಮನೆ ತುಂಬ ಓಡಾಡಿಕೊಂಡು. ನೋಡಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅವಳು. ವಿಡಿಯೋ ಕಲಮ್ಮ, ವಿಡಿಯೋ ವಿಡಿಯೋ ಮೇಲೆ ಚಿದಾದಿ देखा देखा. ಇವರು ನೋಡಿ ಗಾಯ್ಸ್, ಮಹರ್ಷಿವಾಣಿ ಗುರುಗಳು. ಇವರು ರಾಶಿ ನಕ್ಷತ್ರ ಎಲ್ಲ ಹೇಳ್ತಾರೆ. ಇದು ನಮ್ಮ ಹಸು, ನಮ್ಮ ಹಸು ಗಾಯ್ಸ್. ಇದು ಕರು ಹಸು. ಇದು 2 ಮಂತ್ ಆಗಿದೆ ಗಾಯ್ಸ್. ನೋಡಿ 2 ಮಂತ್ ಪಾಪು ಇದು. ಇದು ನೋಡಿ ಗಾಯ್ಸ್, ನಮ್ಮ ಇನ್ನೊಂದು ಹಸು ಇದು ನೋಡಿ. ಇದಕ್ಕೆ ಲೈಕ್ ಮಾಡಿ. ಹಸು ಮನೆ ನೋಡಿ. ಇದು ನಮ್ಮ ಹೂವಿನ ಗಿಡ. ನಮ್ಮ ಹಸು ಮನೆ ಹೆಂಗಿದೆ ತೋರಿಸ್ಕೊಂಬತ್ತೀನಿ ಬನ್ನಿ. ನಮ್ಮ ಹಸು ಮನೆ ನೋಡಿ ಗಾಯ್ಸ್, ಹಿಂಗಿದೆ. ಏನೇನೋ ಲಗೇಜ್ ಇಟ್ಟಿದ್ದಾರೆ ಇಲ್ಲಿ, ಮೆಟೀರಿಯಲ್ಗಳು. ಇಲ್ಲಿ ಏನೋ ಇಟ್ಟಿದ್ದಾರೆ. ಇಲ್ಲಿ ಹಸು ಕಟ್ಟೋದು ಗಾಯ್ಸ್. ಇಲ್ಲಿ ಹಸು ಕಟ್ಟಿಬಿಟ್ಟು ಹುಲ್ಲಾಕ್ತಾರೆ. ಅವು ನೈಟೆಲ್ಲ ಮೇಯ್ಕೊಂಡು ಇಲ್ಲೇ ಮಲಗಿರ್ತಾರೆ ಪಾಪ. ನೋಡಿ ಗಾಯ್ಸ್, ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಇದು ಕರು. ಇದು ನಮ್ಮ ಮಹಿತನ ಫ್ರೆಂಡು ಗಾಯ್ಸ್. ನಮ್ಮ ಅಜ್ಜ ನೀರು ತರಕ್ಕೆ ಹೋಗ್ತಾ ಇದ್ದಾರೆ. ಯಾವ್ರಮ್ಮ ಈ ಪಕ್ಕ ಯಾಕೆ ಬಂದೆ? ನನ್ನ ಪಕ್ಕ ಸಿಕ್ಕದಾದ ಗಂಡಿಗೆ ಹಾಕಿ ಕಣ್ಣೇ ಬಿಡ್ತೀಯೋ? ನಿನ್ನ ಮುಸ್ನಿಗೆ 70. ನಮ್ಮ ಅಜ್ಜ ತುಂಬ ತಮಾಷೆ ಮಾಡುತ್ತೆ, ಹಾಗೆ ತುಂಬ ಒಳ್ಳೆಯವರು ಕೂಡ. ಗಾಯ್ಸ್ ನೋಡಿ, ಮನೆ ಮನೆ ನಲ್ಲಿ ಹಾಕ್ತಾ ಇದ್ದಾರೆ ಈಗ. ಇದು ನೋಡಿ ಗಾಯ್ಸ್, ಇದು ನಮ್ಮ ಹಳೆ ಗಾಡಿ. ತಂದು ತುಂಬ ವರ್ಷಗಳಾಗಿದೆ, ಅಂದರೆ ಒಂದು 15 ವರ್ಷ ಆಗಿದೆ. ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ರೀಸೆಂಟಾಗಿ ನಮ್ಮ ಪಪ್ಪ ಇನ್ನೊಂದು ಗಾಡಿ ತಗೊಂಡು 1 ಮಂತ್ ಆಗಿದೆ. ಆ ಗಾಡಿನೂ ತೋರಿಸ್ತೀನಿ, ಅದು ಚೆನ್ನಾಗಿದೆ.
ಇದು ನಮ್ಮ ಮನೆ ಹತ್ರ ಇರೋ ದೇವರು, ನಾವು ಕಲ್ಲಲ್ಲೇ ಮಾಡಿಸಿರೋದು. ಹಂಗೆ ಒಳಗಡೆ ನಮ್ಮ ಮನೆ ದೇವರಿದೆ, ಸೀತಾ ಸತಿ ತೋಳ್ಜ ಅಂತ ಹೇಳ್ಬಿಟ್ಟು. ಇದು ನಮ್ಮ ಮನೆ ದೇವರು. ಇಲ್ಲಿ ಡೈಲಿ ಪೂಜೆ ಮಾಡ್ತೀವಿ, ಈ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾನೆ ಇರ್ತೀವಿ. ಇಲ್ಲಿ ದೇವ್ರ ವಿಗ್ರಹ ಬಂದುಬಿಟ್ಟು ಪೆಟ್ಕಿಲಿದೆ ಅದು. ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಅದು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಪಲಾವ್ ರೆಡಿಯಾಗಿದೆ. ನಮ್ಮಮ್ಮ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಪಲಾವ್ ಮಾಡ್ತಾರೆ. ಯಾವ ರೀತಿ ಪಲಾವ್ ಮಾಡೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಬೋಂಡಕ್ಕೆ ಕಲಿಸಿದ್ದಾರೆ. ಈಗ ಬಿಸಿ ಬಿಸಿ ಬೋಂಡ ನೋಡಿ ಆಗ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಬೋಂಡ ಮಾಡೋದು. ನೀನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಮಕೂರ್ಗೆ ಬೇರೆ ಹೋಗಬೇಕು, ತುಂಬ ಕೆಲಸ ಇದೆ. ನಮ್ಮಮ್ಮ ಮಾಡೋದು ಪಲಾವ್ ಅಂದರೆ ತುಂಬ ಇಷ್ಟ ನನಗಂತೂ. ತುಂಬ ಚೆನ್ನಾಗಿ ಮಾಡ್ತಾರೆ. ಮಸಾಲೆ ಏನು ಬಾಯಿಗೆ ಸಿಗಲ್ಲ, ಆ ರೀತಿ ಪೇಸ್ಟ್ ಮಾಡಿ ಚೆನ್ನಾಗಿ ಹಾಕಿ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಳಗಡೆ ಬಾಗಿಲಿಂದು ನೆಲ ತೊಳೆದಾಗಿತ್ತು. ಹಾಗಾಗಿ ನಮ್ಮಮ್ಮ ಅರಿಶಿನ ಕುಂಕುಮ ಹಚ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಹಾಲಲ್ಲಿರೋ ಬಾಗಿಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಬಿಡ್ತಾರೆ. ಚಿಂಕು ಮಾತ್ರ ತುಂಬಾ ಅಯ್ಯೋ ಅನ್ನಿಸ್ತಿದ್ಲು. ಅವಳನ್ನು ಎತ್ಕೊಂಡೇ ಇರಬೇಕು ಗಾಯ್ಸ್, ಅಷ್ಟೊಂದು ಕಾಟ ಕೊಡ್ತಾಳೆ. ಇವರು ನೋಡಿ ಗಾಯ್ಸ್, ನಮ್ಮ ಮುತ್ತಾತ ಇವರು ನೋಡಿ ಎಷ್ಟು ಚೆನ್ನಾಗವ್ರೆ ನೋಡಕ್ಕೆ. ತುಂಬ ಲಕ್ಷ್ಮಣ ಆಗವ್ರೆ ನಮ್ಮ ಮುತ್ತಾತ. ಚಿಂಕು ಮಾತ್ರ ತುಂಬ ತೀಟೆ, ಬೈತಾ ಗೊಣ್ಣೆ ಸುರಿತೈತೈತು. ಬಾಗಿಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟಾಯಿತು. ಈಗ ನಮ್ಮಮ್ಮ ನೆಲ ಒರೆಸ್ತಾ ಇದ್ದಾರೆ. ಈಗ ನೆಲ ಒರೆಸೆಲ್ಲ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತಾರೆ. ಅಲ್ಲೇ ದೇವ್ರ ಮನೇಲಿ ದೀಪ ಹಚ್ಬಿಟ್ಟು ಪೂಜೆ ಮಾಡೋದು. ಇದೇ ನಮ್ಮ ದೇವ್ರ ಮನೆ. ಇವರು ನಮ್ಮ ಅಜ್ಜಿ ಮಜ್ಜಿಗೆ ಕಡಿತಿದ್ದಾರೆ. ನೋಡಿ ಮಜ್ಜಿಗೆ ಯಾವ ರೀತಿ ಕಡಿತಾ ಇದ್ದಾರೆ ನೋಡಿ ಗಾಯ್ಸ್. ಮಜ್ಜಿಗೆ ಕಡಿತಾ ಇದ್ದಾರೆ. ಇದು ಹಳ್ಳಿ ಜೀವನ ನೋಡಿ ಗಾಯ್ಸ್, ಯಾವ ರೀತಿ ಇರುತ್ತೆ ನೋಡಿ. ಅಥವಾ ದಿನಕೋರ್ ಕುಂದಾತು, ಅಜ್ಜಿ ಇಲ್ಲ, ಅಜ್ಜಿ ಕುಂದಾತು, ದಿನಕೋರ್ ಕುಂದಾತು. ಅಜ್ಜ ಯಾವ್ದಾರ ಒಂದು ಸಾಂಗ್ ಹೇಳು. ಅಮರ ಮಧುರ ರೊಟ್ಟಿ ಬಂದ್ರು ಬಾ ಬಿಟ್ರು ಬಾ ಚಟ್ನಿ. ಅಮರ ಮಧುರ ರೊಟ್ಟಿ ಬಂದ್ರು ಬಾ ಬಿಟ್ರು ಬಾ ಚಟ್ನಿ. ಅಮರ ಮಧುರ ಚಟ್ನಿ ಬಂದ್ರು ಬಾ ಬಿಟ್ರು ಬಾ ರೊಟ್ಟಿ. ಅಜ್ಜ ಕರೆಕ್ಟಾಗಿ ಆಡಿಲ್ಲ ಅಂತ ಬೈತಿದ್ದಾರೆ ನಮ್ಮ ಅಜ್ಜಿ. ಇವನು ನಮ್ಮ ರಂಗ ಗಾಯ್ಸ್, ಇವನು ನಮ್ಮ ಮನೆ ನಾಯಿ. ನಿಮಗೆಲ್ಲ ಸೆಕ್ಯೂರಿಟಿ ಇದ್ದಂಗೆ ಒಂಥರ. ಮನೆ ಕಾಯ್ತಾನೆ, ಮನೆ ಜೋಪಾನ ಮಾಡ್ತಾನೆ. ಇವನೊಂದು ಇನ್ನೊಬ್ಬ ಇದ್ದಾನೆ, ರೀ ತೋರಿಸ್ತೀನಿ. ಅವನು ಒಳ್ಳೆಯವನೇ. ಅವನು ಕರಿಯ ಅಂತ, ಅವನು ರಂಗ, ಇವನು ಕರಿಯ. ಅವನು ಮನೆ ಕಾಯ್ತಾನೆ ಗೈಸ್, ಅಚ್ಚುಕಟ್ಟ ಮನೆ ಕಾಯ್ತಾನೆ. ಹಾಕಿದ್ದು ತಿನ್ಕೊಂಬಿಡ್ತಾನೆ ಪಾಪ. ಹೊಟ್ಟೆ ಹಸ್ವಾದ್ರೆ ಅದೇ ಬೇಕು ಇದೇ ಬೇಕು ಅನ್ನಲ್ಲ, ರುಚಿ ರುಚಿ ಏನು ಹಾಕ್ತೀವೋ ಅದನ್ನು ತಿಂತಾನೆ. ನಮ್ಮ ಮನೆ ತೋರಿಸ್ತೀನಿ ನೋಡಿ ಗಾಯ್ಸ್. ಯಾವಷ್ಟು ಮೇನ್ ಡೋರ್ ಗಾಯ್ಸ್, ಇದು ಫಸ್ಟ್ ಮೇನ್ ಡೋರು. ಫಸ್ಟ್ ಒಳಗಡೆಯಿಂದ ಬರ್ತೀನಿ ನೋಡಿ. ಇದು ಕೋಣೆ ಅಂತ. ಇಲ್ಲೇ ನಾವು ಅಡುಗೆ ಮಾಡ್ತಿದ್ದಿದ್ದು, ಬಟ್ ಈಗ ಅಡುಗೆ ಮಾಡ್ತಾ ಇಲ್ಲ, ಎಲ್ಲ ಹೊರಗಡೆನೇ. ನಾನ್ ವೆಜ್ಜು ಮಾಡ್ತಾ ಇರ್ತೀವಿ ಅಲ್ವಾ, ಸೊ ಹಂಗಾಗಿ ವೆಜ್ಜು ನಾನ್ ವೆಜ್ ಎಲ್ಲ ಹೊರಗಡೆನೇ ಮಾಡ್ತೀವಿ. ಇದು ನಮ್ಮ ದೇವ್ರ ಮನೆ, ಓಕೆನಾ. ಇದು ಬಂದುಬಿಟ್ಟು ಈಗ ನೆಕ್ಸ್ಟು ಹಾಲು. ಅಲ್ಲಿ ದೇವ್ರ ಫೋಟೋಗಳು ಇಟ್ಟಿದ್ದೀವಿ. ಇದು ಹಾಲು ನೋಡಿ ಗಾಯ್ಸ್, ಇದು ಪೂರ್ತಿ ಹಾಲು. ಇಲ್ಲಿ ಟಿ ವಿ ಫಿಕ್ಸ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಹೊರಗಡೆ ರೂಮು. ಇದು ಕಿಚನ್ ರೂಮು. ಇಲ್ಲೇ ನಾವು ಅಡುಗೆ ಮಾಡೋದು, ವೆಜ್ಜು ನಾನ್ ವೆಜ್ಜು ಯಾವುದೇ ಮಾಡೋದಿದ್ರು ಇಲ್ಲೇ.
ಇದು ಹೊರಗಡೆ ಇಲ್ಲಿ ಬಚ್ಚಲ್ ರೂಮು. ಎಲೆ ಅಡಿಕೆಯವ್ರು ಬಂದಿದ್ರು, ಸೊ ಹಂಗಾಗಿ ನಮ್ಮ ಅಜ್ಜಿ ತಾತ ಎಲೆ ಅಡಿಕೆ ತಗೊಂತಾ ಇದ್ದಾರೆ. ಚಿಂಕು ತಾತ ಚಿಂಕು ಬಾ ಬಾ ಬಾ. ಏನು ಬೇಕು ಅದನ್ನೇ ಬಾಯಿಗೆ ಹಾಕ್ತಾಳೆ ಗಾಯ್ಸ್ ಇವಳಂತುವ. ಚಿಂಕು ತೆಗಿ ಬಾಯಿಂದ. ಓಹೋ ಜಾಸ್ತಿ ಬೈಬೇಡ, ತೆಗಿ ಬಾಯಿಂದ, ತೆಗಿ ಬಾಯಿಂದ. ಅದು ನೋಡಿ ಎಷ್ಟು ಸಿಟ್ಟು ಬರುತ್ತೆ ಇವಳಿಗೆ. ವೇಗವಾಗಿ ತನ್ನ ಒಂದು ಸೇರುವ ಸ್ಥಳವನ್ನು ಸೇರ್ಕೊಳ್ಬೇಕು. ತಾನು ಮಾಡುವ ಕಾಯಕವನ್ನ ಅತ್ಯುತ್ತಮವಾಗಿರಬೇಕು. ತನಗೆ ತನ್ನ ಪರಿವಾರಕ್ಕೆ ಒಂದಿಷ್ಟು ನೆಮ್ಮದಿ ಸಿಗಬೇಕು ಅನ್ನತಕ್ಕಂಥ ಹಂಬಲ ಎಲ್ಲರಿಗೂ ಇರ್ತಕ್ಕಂಥದ್ದೇ, ಅದು ಸಹಜ. ಆದ್ರೆ ಆ ಸಾನ್ನಿಧ್ಯದಲ್ಲಿ ಆ ಕ್ಷಣದಲ್ಲಿ ಬಂದೊಂದು ಸಮಸ್ಯೆಗಳಿಗೆ ಹೇಗೆ ಬಗೆಹರಿಸ್ಕೊಳ್ಬೇಕು, ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನತಕ್ಕಂಥದ್ದು ಮಾತ್ರ ಇಲ್ಲಿ ಬುದ್ಧಿವಂತಿಕೆಯ ಕಾಯಕ. ಕೆಲವೊಮ್ಮೆ ನಾವು ಆ ಕಡೆ ಲೆಫ್ಟ್ ರೈಟ್ ಅಥವಾ ಒದ್ರೆ ಹಿಂಗ್ ಹೊಡಿತೀನಿ ನಿಂಗೆ, ಹಿಂಗ್ ಹೊಡಿಬೇಕು ನಿಂಗೆ. ನಡೆಯುವ ಕಾಲು ಎಡುತ್ತಕ್ಕಂಥ ಸಹಜ. ಆ ಬುದ್ಧಿವಂತಿಕೆಯಿಂದ ಹಾಕುವ ಹೆಜ್ಜೆ ಎಲ್ಲರೂ ನೋಡಿ ಶನಿಯಿಂದ ದೋಷ ಚಿಂಕು ಇನ್ನು ಅನ್ನವನ್ನು ಕಾಲು ಹೊತ್ಕೊಳ್ಳುವಂಥದ್ದಾಗಿ ಅಥವಾ ಮಾನಸಿಕ ಹೊಡಿಯಕ್ ಬತ್ತೋಳೆ ಗಾಯ್ಸ್. ನೋಡಿ ಹೊಡಿತಾಳೆ ಬೇಡ ಕಡೆ. ಚಿಂಕು ಇದ್ದಾರೆ ನಮ್ಮ ಅಜ್ಜಿ. ಈ ಬೆಣ್ಣೆ ತೆಗಿತಾರೆ. ಬೆಣ್ಣೆ ಯಾವ ರೀತಿ ತೆಗಿತಾರೆ ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ನಾಟಿ ಕೋಳಿಗಳು ನೋಡಿ ಯಾವ ಥರ ಇದೆ ನಾಟಿ ಕೋಳಿಗಳು. ನೋಡಿ ಚಿಂಕು ಮಲಗಿದ್ದಾಳೆ, ಮಹಿತಾ ರಾಣಿ ಮಲಗಿದ್ದಾಳೆ. ನಾನು ರೆಡಿ ಆಗಬೇಕು ಈಗ ತುಮಕೂರಿಗೆ ಹೋಗೋಕ್ಕೆ. ಪಾಪ ಯಾವ ಥರ ನಿದ್ದೆ ಮಾಡ್ತಿದ್ದಾಳೆ ನೋಡಿ ನನ್ನ ಮುದ್ದು ಮಗಳು. ಫೈನಲಿ ರೆಡಿ ಆಗಿದ್ದೀನಿ ಗಾಯ್ಸ್, ತುಮಕೂರಿಗೆ ಹೋಗಬೇಕು. ನಮ್ಮಪ್ಪ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಬಂದರು ನಮ್ಮಪ್ಪ. ಇವಾಗ ತುಮಕೂರಿಗೆ ಹೋಗೋಕ್ಕೆ ನಮ್ಮಪ್ಪ ರೆಡಿ ಆಗ್ತಾಯಿದ್ದಾರೆ. ನಮ್ಮಮ್ಮ ಯಾವ ರೀತಿ ಬೆಣ್ಣೆ ತೆಗೆದ್ರು ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಬೆಣ್ಣೆ ಯಾವ ಥರ ಇರುತ್ತೆ. ಗಾಯ್ಸ್ ಬೆಣ್ಣೆ ಯಾವ ರೀತಿ ಇದೆ ನೋಡಿ, ನಮ್ಮ ನಾಟಿ ಹಸು ಬೆಣ್ಣೆ ಎಷ್ಟು ಚೆನ್ನಾಗಿದೆ ನೋಡಿ ಬೆಣ್ಣೆ. ಈ ಬೆಣ್ಣೆನ ಯಾವ ರೀತಿ ತುಪ್ಪ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಬೆಣ್ಣೆ ನೋಡಿ. ತುಪ್ಪ ರೆಡಿ ಮಾಡೋದನ್ನು ಯಾವ ಥರ ಅಂತ ವೀಡಿಯೋ ಹಾಕ್ತೀನಿ ನೋಡಿ ನೆಕ್ಸ್ಟ್ ವೀಡಿಯೋ. ಅಲ್ಲಿರೋದು ಮಜ್ಜಿಗೆ ನೋಡಿ ಗೈಸ್, ಮಜ್ಜಿಗೆ. ಬಾಳೆಹಣ್ಣು ತಿಂದೆ. ನಮ್ಮಪ್ಪ ದೇವಸ್ಥಾನದಿಂದ ಬಾಳೆಹಣ್ಣು ತಂದಿತ್ತು. ಪೂಜೆ ಮಾಡಿಸ್ಕೊಂಡು ಬಾಳೆಹಣ್ಣು ತಿಂದು ಹಸುಗೆ ಕೊಡೋಣ ಅಂತ ತಗೊಂಬಂದಿದ್ದೀನಿ. ನಮ್ಮ ಕರುಗೆ ಕೊಡ್ತಾಯಿದ್ದೀನಿ ನೋಡಿ ಹೆಂಗೆ ತಿಂತಾಯಿದೆ. ಪಾಪ ಗಾಯ್ಸ್, ಇದಕ್ಕೂ ಹೊಟ್ಟೆ ಸಿಗ್ತಾ ಇರುತ್ತೆ ಅಲ್ವೇನಾ. ಪಾಪ ಕರು ಚೆನ್ನಾಗಿದೆ ನೋಡಿ ಗಾಯ್ಸ್. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ತುಂಬಾ ಬೇಜಾರಾಗ್ತಿತ್ತು. ಚಿಪ್ಸ್ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವರೆಲ್ಲ ಕೆಲಸ ಮುಗೀತು. ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಊರ ಕಡೆ ಹೋಗೋಕ್ಕೆ. ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ. ಪಾಪ ನನ್ನ ಮಗಳು ಏನು ಮಾಡ್ತಾಳೋ ಏನೋ. ತುಂಬ ಹೊಟ್ಟೆ ಹಸಿತಾ ಇತ್ತು. ತುಮಕೂರಿಂದ ಬಂದ್ವಿ ನಮ್ಮೂರು ಟೌನ್ಗೆ. ಎಗ್ ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ ತಿನ್ನೋಕ್ಕೆ ಕೂತ್ಕೊಂಡಿದ್ದೀವಿ. ನೋಡಿ ಎಗ್ ರೈಸ್ ಯಾವ ರೀತಿ ಮಾಡ್ತಾಯಿದ್ದಾರೆ. ತುಂಬ ಹೊಟ್ಟೆ ಹಸಿತಾ ಇದೆ ಗೈಸ್. ಬನ್ನಿ ಎಗ್ ರೈಸ್ ತಿನ್ನೋಣ. ಊಟ ಮುಗಿಸ್ಕೊಂಡು ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ.
ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಈಗ ಮಾರ್ಕೆಟ್ ಕಡೆ ಹೋಗ್ತೀವಿ. ಇದು ನೋಡಿ ನಮ್ಮೂರು ಟೌನ್ ಇದೆ. ನೋಡಿ ಈಗ ಮಾರ್ಕೆಟ್ ಕಡೆ ಹೋಗ್ತೀವಿ. ನೋಡಿ ಇದು ನಮ್ಮೂರು ಮಾರ್ಕೆಟು. ಸಂತೆ ಎಲ್ಲ ಇಲ್ಲೇ ನಡೆಯೋದು. ಎಲ್ಲರೂ ಬಂದು ಇಲ್ಲಿ ಸಂತೆ ಮಾಡಿಕೊಂಡು ಏನೇನು ಬೇಕು ಎಲ್ಲ ತಗೊಂಡು ಹೋಗ್ತಾರೆ. ತರಕಾರಿ ಸೊಪ್ಪು ಎಲ್ಲ ತಗೊಂಡ್ವಿ ಸಂತೆಯಲ್ಲಿ. ಇನ್ನೇನು ಸಂತೆ ಮುಗಿಸ್ಕೊಂಡು ಹೋಗಬೇಕು ಮನೆಗೆ. ಸಂತೆ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಬಜಾರ್ ಅಂತ ಇದೆ. ಇಲ್ಲಿ ಹೋಲ್ಸೇಲ್ ರೇಟ್ ನಡೆಯುತ್ತೆ. ಇಲ್ಲಿ ಬಂದ್ವಿ. ಇಲ್ಲಿ ಏನಾರ ಶಾಪಿಂಗ್ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ಗೆ ಸ್ಲಿಪ್ಪರ್ ತೊಗೊಂಡೆ ನಾನು. ನೋಡಿ ಅದೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.